ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ, ಕನ್ನಡದ ಸ್ಟಾರ್ ಗಾಯಕ ನಟ ಚಂದನ್ ಶೆಟ್ಟಿ ಬಹಳ ದಿನಗಳ ಬಳಿಕ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೇಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ಗಾಯಕ ಹೊಸ ಪೋಸ್ಟ್ ಶೇರ್ ಮಾಡಿ ಸಂಚಲನ ಸೃಷ್ಟಿಸಿದ್ದಾರೆ. ಈತ ಟ್ರಾವೆಲ್ ಮಾಡ್ತಾ ರ್ಯಾಪ್ ಸಾಂಗ್ ಮಾಡ್ತಾ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಮಾಡಿದ ರ್ಯಾಪ್ ಸಾಂಗ್ ಅಂತೂ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಪಡೆದುಕೊಂಡಿದೆ. ಕಾಟನ್ ಕ್ಯಾಂಡಿ ಹಾಡಿಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದರದ್ದೇ ಹವಾ ಜೋರಾಗಿದೆ. ಲುಕ್ ಬದಲಿಸಿಕೊಂಡ ಚಂದನ್, ಹೊಸ ಫೋಟೋಗೆ ಹೊಸ ಸಾಲು, ರಾಶಿ ರಾಶಿ ಕಾಮೆಂಟ್ಗಳ ಸುರಿಮಳೆ. ಹೌದು, ಸಿಂಗರ್ ಹಾಗೂ ನಟ ಚಂದನ್ ಶೆಟ್ಟಿ ಅವರು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದ್ದಾರೆ. ಕಾರಣ ಇಂದು ಅವರು ಮಾಡಿಕೊಂಡ ಹೊಸ ಲುಕ್. ಮೇಸೆ ದಾಡಿ ತೆಗೆದು ಗಲ್ಲದ ಬಳಿ ಕುರುಚಲು ಗಡ್ಡ ಇಟ್ಟು ಫೋಟೋ ತೆಗೆದು ತಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದನ್ನ ನೋಡಿ ಹಲವರು ಮನಸ್ಸಿಗೆ ಬಂದಂತೆ ಕಾಮೆಂಟ್ ಮಾಡ್ತಿದ್ದಾರೆ. ಒಬ್ರು ಹಳೆ ಚಂದು ಇಸ್ ಬ್ಯಾಕ್ ಅಂತ ಹಾಕಿದ್ರೆ ಹಲವರು ಊಹಿಸಲಾಗದ ವಿಭಿನ್ನ ಕಮೆಂಟ್ ಹಾಕಿದ್ದಾರೆ. ಚಂದನ್ ಶೆಟ್ಟಿ ಯಾಕೆ ಹೀಗೆ ವಿಭಿನ್ನವಾಗಿ ತಮ್ಮ ಲುಕ್ ಬದಲಾಯಿಸಿದ್ದಾರೆ ಎಂದು ಹಲವರು, ಯಾರೋ ಒಬ್ಬರು ತಮಾಷೆಯಾಗಿ ಮಾಡಲು ಕೆಲಸವಿಲ್ಲದೆ ಮೀಸೆ ತೆಗೆದ್ರ ಚಂದನ್ ಶೆಟ್ಟಿ ಅಂತ ಕಾಲೆಳೆದಿದ್ದಾರೆ. ಕೆಲವರು ನೀವೀಗ ಮುಸ್ಲಿಂ ತರ ಕಾಣ್ತೀರಾ ಅಂದ್ರೆ, ಇನ್ನೂ ಕೆಲವರು ಬೆಂಕಿ ಅಂತ ಎಮೋಜಿ ಹಾಕಿದ್ದಾರೆ. ಹಲವರು ಊಹಿಸಲಾಗದ ವಿಭಿನ್ನ ಕಮೆಂಟ್ ಹಾಕಿದ್ದಾರೆ. ಆದರೆ ಚಂದನ್ ಶೆಟ್ಟಿ ಯಾಕೆ ಹೀಗೆ ವಿಭಿನ್ನವಾಗಿ ತಮ್ಮ ಲುಕ್ ಬದಲಾಯಿಸಿದ್ದಾರೆ ಎಂದು ಹಲವರು ಕುತೂಹಲದಿಂದ ಕೇಳಿದ್ದಾರೆ. ಈ ಬಗ್ಗೆ ಸ್ವತಃ ಚಂದನ್ ಶೆಟ್ಟಿಯೇ ಆನ್ಸರ್ ಮಾಡಿದ್ದಾರೆ. ಸದ್ಯ ಕಾಟನ್ ಕ್ಯಾಂಡಿ ಮ್ಯೂಸಿಕ್ ವಿಡಿಯೋ ಸಖತ್ ಹಿಟ್ ಆಗಿದ್ದು, ಅದರ ಖುಷಿ ಹಾಗೂ ಸಕ್ಸಸ್ ಮೀಟ್ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ನನ್ನ ಟೀಮ್ ಜೊತೆ ಡಿನ್ನರ್ ಮಾಡಿ ಇಡೀ ಟೀಮ್ ಜೊತೆ ಸಂತೋಷ ಶೇರ್ ಮಾಡ್ಕೊಂಡೆ. ಕೈಯಲ್ಲಿರೋ ಸಿನಿಮಾಗಳ ಶೂಟಿಂಗ್ ಸದ್ಯಕ್ಕಿಲ್ಲ. ಜೊತೆಗೆ ನನ್ನ ಸಿನಿಮಾಗಳ ಸಂಗೀತ ನಿರ್ದೇಶನ ನಡೀತಾ ಇದೆ. ಆದ್ರೆ ಯಾವುದೇ ಶೂಟಿಂಗ್ ಇನ್ನು 2 ವಾರ ಇಲ್ಲ. ಹಾಗಾಗಿ ಈ ನ್ಯೂ ಗೆಟಪ್ ಅಂತ ಹೇಳ್ಕೊಂಡಿದ್ದಾರೆ. ಸೆಲೆಬ್ರಿಟಿಗಳು ಫೋಟೋ ಜೊತೆಗೆ ಹಾಕುವ ಕ್ಯಾಪ್ಷನ್ ಸಹ ಬಹಳ ಮುಖ್ಯವಾಗ್ತದೆ. ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ಅದರಿಂದ ಅರ್ಥವಾಗಿ ಬಿಡುತ್ತೆ. ಇದೀಗ ಎಲ್ಲರ ಚಿತ್ತ ಚಂದನ್ ಶೆಟ್ಟಿ ಕ್ಯಾಪ್ಷನ್ ಅತ್ತ ನೆಟ್ಟಿದೆ. ಜೀವನದಲ್ಲಿ ಯಾವುದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಆಗುವುದಿಲ್ಲವೋ ಆಗ ನಿಮ್ಮ ಲುಕ್ ಚೇಂಜ್ ಮಾಡ್ಕೊಳ್ಳಿ ಎಂದು ಬರೆದುಕೊಂಡಿದ್ದಾರೆ. ಅಂದ್ರೆ ಚಂದನ್ ಶೆಟ್ಟಿ ಅವರು ಸದ್ಯ ರಿಲ್ಯಾಕ್ಸ್ ಮೂಡ್ ನಲ್ಲಿ ಚಿಲ್ ಮಾಡ್ತಿರೋದು ಕಾಣಿಸ್ತಾ ಇದೆ. ರ್ಯಾಪ್ ಸಾಂಗ್ಸ್ ರೆಸ್ಪಾನ್ಸ್ ರೀಚ್ ಕಂಡು ಚಂದನ್ ಶೆಟ್ಟಿ ಹಾಗೂ ಪಾರ್ಟ್ನರ್ ಸುಷ್ಮಿತಾ ಗೋಪಿನಾಥ್ ಪಾರ್ಟಿ ಕೂಡ ಮಾಡಿದ್ರು. ಸದ್ಯಕ್ಕೆ ಆ ಸಾಂಗ್ 21 ಮಿಲಿಯನ್ ಕ್ರಾಸ್ ಮಾಡಿದೆ. ರಿಲೀಸ್ ಆಗಿ ಕೇವಲ ಒಂದೇ 1 ತಿಂಗಳಾಗಿದೆ ಅಷ್ಟೇ. ಇಷ್ಟು ಕಡಿಮೆ ಸಮಯದಲ್ಲಿಯೇ ಇಷ್ಟೊಂದು ರೀಚ್ ಆಗಿರೋದು ಚಂದನ್ ಶೆಟ್ಟಿಗೆ ನಿಜಕ್ಕೂ ಖುಷಿ ನೀಡಿದೆ ಅಂತಾನೆ ಹೇಳಬಹುದು. ಸಿಕ್ಕಾಪಟ್ಟೆ ಕೆಲಸ, ಬೇಜಾನ್ ಸಕ್ಸಸ್, ಜಾಸ್ತಿ ಓಡಾಟ ಆದ್ಮೇಲೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕಲ್ಲ, ಇದು ಹಾಗೆ ಅನ್ಕೋಬಹುದು. ಹಿಮಾಚಲ ಪ್ರದೇಶದ ಟೂರ್ ಆಯ್ತು, ಆಸ್ಟ್ರೇಲಿಯಾ ಹೋಗಿ ಬಂದಿದ್ದಾಯ್ತು, ಕಾಟನ್ ಕ್ಯಾಂಡಿ ಮ್ಯೂಸಿಕ್ ಆಲ್ಬಮ್ ಸೂಪರ್ ಹಿಟ್ ಆಗಿದ್ದು ಆಯ್ತು. ಈಗೇನಿದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಮೂಡಲಿದ್ದಾರೆ. ಹುಡುಗರು ಬ್ರೇಕಪ್ ಆದ್ಮೇಲೆ ಜೀವನದಲ್ಲಿ ಬೆಳಿತಾರಂತೆ. ಅದೇ ಹಾದಿಯಲ್ಲಿ ಚಂದನ್ ಕೂಡ ಒಬ್ರು. ಇನ್ನು ನಿವೇದಿತಾ ಗೌಡ ಜೊತೆಗೆ ಡಿವೋರ್ಸ್ ಆದ್ಮೇಲೆ ಚಂದನ್ ಶೆಟ್ಟಿ ಹೆಸರು ಯಾರ್ಯಾರದ್ದು ಹೆಸರಿನ ಜೊತೆಗೆ ಲಿಂಕ್ ಆಗಿತ್ತು. ಕಾಟನ್ ಕ್ಯಾಂಡಿ ಹಾಡಿನಲ್ಲಿ ಹೆಜ್ಜೆ ಹಾಕಿದ್ದ ಸುಷ್ಮಿತಾ ಅವರ ಜೊತೆಗೂ ಕೇಳಿ ಬಂದಿತ್ತು. ಚಂದನ್ ಶೆಟ್ಟಿ ಹಾಗೂ ಸುಷ್ಮಿತಾ ಒಳ್ಳೆ ಜೋಡಿ ಮದುವೆಯಾಗಲಿದ್ದಾರೆ ಎಂದೇ ಹೇಳಲಾಗಿತ್ತು. ಆದರೆ ಆ ಇಬ್ಬರು ಇದನ್ನ ಅಧಿಕೃತಗೊಳಿಸಿಲ್ಲ. ಸದ್ಯ ಅವರು ಸಿಂಗಲ್ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಮತ್ತೆ ಮಿಂಗಲ್ ಆಗೋ ಯಾವುದೇ ಯೋಚನೆ ಇಲ್ಲ ಅಂತ ಸಾಕಷ್ಟು ಸಾರಿ ಹೇಳಿದ್ದಾಗಿದೆ. ಮತ್ತೆ ಅದೇ ಪ್ರಶ್ನೆಗೆ ಮತ್ತೆ ಅದೇ ಉತ್ತರ ಕೊಡೋದು ಅವರಿಗೆ ಇಷ್ಟವಿಲ್ಲ ಅನ್ಸುತ್ತೆ. ಅದಕ್ಕೆ ಅದೇ ಉತ್ತರವನ್ನ ಮೌನದ ರೂಪದಲ್ಲಿ ಕೊಡ್ತಾ ಇದ್ದಾರೆ.